ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರ ಆಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನು ನಿಮಗೆ ಇವತ್ತು ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನೋಡಿ, ನಮಗೆ ರಾಯರು ಒಲಿತಾ ಇಲ್ಲ, ರಾಯರು ನಮಗೆ ಪ್ರಸಾದ ಕೊಡ್ತಾ ಇಲ್ಲ, ರಾಯರನ್ನು ನಾವು ಸೇವೆ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ರಾಯರು ನಮ್ಮ ಕನಸಲ್ಲಿ ಬರ್ತಿಲ್ಲ. ನಾವು ರಾಯರನ್ನು ತುಂಬ ಪ್ರೀತಿಸ್ತೀವಿ, ರಾಯರು ಸೇವೆ ಮಾಡೋದಕ್ಕೆ ನಮ್ಮ ಮನಸ್ಸು ಹಂಬಲಿಸ್ತಿದೆ. ಗುರುರಾಯರ ಆಶೀರ್ವಾದ ನಮಗೂ ಬೇಕು. ಗುರುರಾಯರು ನಾವು ಕೇಳಿದ ತಕ್ಷಣ ನಮಗೂ ಪ್ರಸಾದ ಕೊಡಬೇಕು. ಗುರುರಾಯರು ನಮ್ಮ ಕಷ್ಟನೆಲ್ಲ ಪರಿಹಾರ ಬೇಕು ಅಂತಂದರೆ ಖಂಡಿತವಾಗ್ಲೂ ಗುರುರಾಯರಿಗೆ ಇಷ್ಟ ಆಗುವಂಥ ಸೇವೆನ ನಾವು ಮಾಡಿದ್ದೆ ಆದರೆ, ರಾಯರಿಗೆ ಅಚ್ಚುಮೆಚ್ಚಿನ ಪೂಜೆ ಅಂದರೆ ಏಕಾದಶಿ ಪೂಜೆ. ಅದರಲ್ಲೂ ಏಕಾದಶಿ ಪೂಜೆ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಯಾವ ಒಂದು ಉದ್ದೇಶಕ್ಕೆ ನೀವು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನೀವು ಹೇಳಿ ಪೂಜೆ ಮಾಡ್ತಿರೋ ಅದು ಖಂಡಿತವಾಗ್ಲೂ ಸಫಲ ಆಗುತ್ತೆ. ಅಕಸ್ಮಾತ್ ನಿಮಗೆ ಅದನ್ನು ಮಾಡೋಕ್ಕಾಗಲಿಲ್ಲ ಅಂತಂದರೆ, ಏಕಾದಶಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ, ನೀವು ಗುರುರಾಯರನ್ನು ನೀವು ಪ್ರಾರ್ಥನೆ ಮಾಡಬೇಕು. ಅಂದರೆ ನೀವು ಯಾವಾಗಲೂ ಅಷ್ಟೇ, ರಾಯರು ಯಾವಾಗಲೂ ಯಾವ ಪೂಜೆಗೆ ಶ್ರೇಷ್ಠವಾದ ಸ್ಥಾನ ಕೊಟ್ಟಿದ್ದಾರೆ ಅಂದರೆ, ಯಾರು ಗುರುರಾಯರನ್ನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಅವರು ಪ್ರಾರ್ಥನೆಯನ್ನು ಮಾಡ್ತಾರೋ, ಅವರನ್ನು ಸ್ಮರಿಸ್ತಾರೋ ಅಂಥವರಿಗೆ ಅತಿ ಶೀಘ್ರವಾಗಿ ರಾಯರು ಒಲಿತಾರೆ. ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ. ನೀವು ರಾಯರ ಪೂಜೆ ಮಾಡಬೇಕು ಅಂದರೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಪ್ರತಿದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗುರುರಾಯರದು ಮಂತ್ರನ ನೀವು ಪ್ರತಿದಿನ ಪಠಿಸ್ತಾ ಬಂದಿದ್ದೆ ಆದರೆ, ಅಥವಾ ರಾಯರನ್ನು ನೀವು ಒಲಿಸ್ಕೊಬೇಕು ಅನ್ನೋ ಆಸೆ ಇರೋರು ಪ್ರತಿದಿನ ನಿಮಗೆ ಎಷ್ಟೇ ಕಷ್ಟ ಇರಲಿ, ಎಂಥದ್ದೇ ನೋವಿರಲಿ, ಎಷ್ಟೇ ಬೇಜಾರಿರಲಿ, ಎಂಥದ್ದೇ ತಲೆ ಹೋಗೋ ಸಂಕಟ ಇದ್ರೂ ಕೂಡ ನೀವು ಏನು ಮಾಡಬೇಕು ಅಂದರೆ, ಬ್ರಹ್ಮ ಮುಹೂರ್ತದಲ್ಲಿ ದಿನ ಎದ್ದೇಳಬೇಕು, ಸ್ನಾನ ಮಾಡಬೇಕು. ಮಡಿ ಇರೋವಂಥ ಬಟ್ಟೆ ಅಂದರೆ ನಿಮ್ಮ ಮನೇಲಿರೋವಂಥ ಯಾವುದೇ ಬಟ್ಟೆ ಇರ್ಬೋದು, ಒಗ್ದಿರೋಂಥ ಬಟ್ಟೆನ ನೀವು ಹಾಕ್ಕೊಂಡು ರಾಯರ ಮುಂದೆ ನೀವು ನಿಮ್ಮ ಮನೆಯಲ್ಲಿರೋವಂಥ ಒಂದೇ ಒಂದು ತುಳಸಿನ ನೀವು ತಗೊಂಡು ರಾಯರ ಫೋಟೋಗೆ ಇಟ್ಟು, ರಾಯರಿಗೆ ನೈವೇದ್ಯಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆನ ಇಟ್ಟು, ಪಂಚಾಮೃತಕ್ಕೆ ಒಂದು ಸ್ವಲ್ಪ ಹಾಲನ್ನು ನೀವು ಇಟ್ಟು, ಪ್ರತಿದಿನ ನೀವು ಯಾರು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡ್ತಿರೋ, ನೀವು ಯಾವ ಉದ್ದೇಶಕ್ಕೆ ಮಾಡ್ತಿರೋ ಖಂಡಿತವಾಗ್ಲೂ ಆ ಉದ್ದೇಶ ನಿಮಗೆ ನೆರವೇರೇ ಇರುತ್ತೆ. ಅಂಥ ಅದ್ಭುತವಾದ ಶಕ್ತಿ ಇದೆ ಬ್ರಹ್ಮ ಮುಹೂರ್ತದಲ್ಲಿ. ಯಾಕಂದರೆ ನಾನು ಅದನ್ನು ಮಾಡಿದ್ದೀನಿ. ನಾನು 108 ದಿನ ಮಾಡಿದ್ದೀನಿ. ಕೆಲವೊಂದು ಟೈಮ್ಗಳಲ್ಲಿ ನಾನು 208 ದಿನ ಕೂಡ ನಾನು ಮಾಡಿದ್ದೀನಿ. ಅದರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ. ಯಾಕಂದರೆ ನೋಡಿ ಸ್ನೇಹಿತರೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಆದಾಗ ನಾವು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ಯಾಕಂದರೆ ನಮಗೆ ಅದರಿಂದ ಒಳ್ಳೇದಾದಾಗ ಯಾವತ್ತೂ ಅಷ್ಟೇ ರಾಯರನ್ನು ನಾವು ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಯಾವತ್ತೂ ಬೇಡಕ್ಕೆ ಹೋಗಬಾರ್ದು. ರಾಯರಿಗೆ ನಾವು ಮಾಡೋವಂಥ ಸೇವೆ ಇಷ್ಟ ಆದರೆ ಸಾಕು. ರಾಯರ ನಮಗೇನು ಕೊಡಬೇಕು ಅಂತಿರ್ತಾರೋ, ಅಥವಾ ನಮಗೆ ಏನು ಸೇರಬೇಕು ಅಂತಿರುತ್ತೋ ಅದು ಅವ್ರಿಗೆ ಗೊತ್ತಿಲ್ಲದಂಗೆ ಅವರೇನೆ ನೀವು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಕುಂತಾಗ, ನೀವು ನಿಮ್ಮನ್ನು ನೀವು ಅರ್ಪಣೆ ಮಾಡಿಕೊಂಡಾಗ ಸ್ವತಃ ರಾಯರೇ ಪ್ರಸಾದ ಕೊಡ್ತಾರೆ. ಸ್ವತಃ ನಿಮ್ಮ ಸೇವೆ ಇಷ್ಟ ಆದರೆ ರಾಯರೇ ಬಂದು ನಿಮ್ಮ ಕನಸಲ್ಲಿ ಮಾತಾಡ್ತಾರೆ. ರಾಯರೇ ನಿಮ್ಮ ಸೇವೆ ಇಷ್ಟ ಆದರೆ ರಾಯರೇ ಬೇರೆ ರೂಪದಲ್ಲಿ ಬಂದು ನಿಮಗೆ ಏನು ಆಗಬೇಕು, ಯಾವ ಕೆಲಸಕ್ಕೆ ಯಾವ ರೀತಿ ನೀವು ದಾರಿಲಿ ಹೋಗಬೇಕು, ಅಥವಾ ನಿಮಗೆ ಏನೋ ಒಂದು ಹೆಲ್ಪ್ ಬೇಕಾಗಿದ್ರೂ ಬೇರೆ ವ್ಯಕ್ತಿಗಳ ಮುಖಾಂತರ ಬಂದು ನಿಜವಾಗಲೂ ಗುರುರಾಯರು ನಿಮಗೆ ಸಹಾಯ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ರಾಯರಿಗೆ ಎಲ್ಲ ಪೂಜೆಗಿಂತ ಏಕಾದಶಿ ಪೂಜೆ ಏನಾದರೂ ಮಾಡಿದ್ದೆ ಆದರೆ, ನಾವು ಯಾವೊಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀವೋ ಆ ಉದ್ದೇಶ ಖಂಡಿತವಾಗ್ಲೂ ನೆರವೇರುತ್ತೆ. ಯಾಕಂದರೆ ಗುರುರಾಯರು ಅವರ ಜೀವನದುದ್ದಕ್ಕೂ ಬರೀ ಏಕಾದಶಿನೇ ಅನುಭವಿಸಿದಂಥವ್ರು, ಕಷ್ಟ ಕಾರ್ಪಣ್ಯನ ಅನುಭವಿಸಿದಂಥವ್ರು. ಆದರೆ ಆ ಕಷ್ಟ ಕಾರ್ಪಣ್ಯ ನನಗೆ ಕೊನೆ ಆಗಲಿ, ನನ್ನ ಶತ್ರುಗಳಿಗೂ ಬೇಡ ಅಂತ ಬಯಸೋ ಅಂಥ ಗುರುರಾಯರು ನಾವು ಆ ಏಕಾದಶಿ ಆಚರಣೆನ ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಯಾವ ನೋವಲ್ಲಿ ಇರ್ತೀವೋ ಆ ನೋವು
ನೀವು ಒಂದು ಏಕಾದಶಿ ಆಚರಣೆ ಮಾಡಿ ಇನ್ನೊಂದು ಏಕಾದಶಿ ಆಚರಣೆ ಅಷ್ಟರಲ್ಲೇ ನಿಮ್ಮ ಕಡು ಕಷ್ಟ ಇರ್ಬೋದು ಅಥವಾ ನಿಮ್ಮ ನೋವು ಇರ್ಬೋದು, ಯಾವುದೋ ಒಂದು ರೀತಿಲಿ ಒಂದು ಸ್ವಲ್ಪನಾದರೂ ಕಡಿಮೆ ಆಗಿರುತ್ತೆ. ಆದರೆ ಇವಾಗಿನ ಜನ್ರೇಷನ್ಗೆ ಏನು ಅಂದರೆ, ನಾನು ನಿನ್ನೆ ಹೇಳಿದ ವಿಡಿಯೋದಲ್ಲಿ ಹೇಳ್ದಿದ್ದ ಪ್ರಕಾರನೇ ನಿಮಗೆ ಏನು ಅಂದರೆ, ನೀವು ಕಷ್ಟಪಡದೆ ಎಲ್ಲ ಬೇಕು ಅಂತೀರಾ. ಅದೇ ನನಗೆ ಪ್ರಾಬ್ಲಮ್ ಆಗಿರೋದು. ಯಾವಾಗಲೂ ಅಷ್ಟೇ, ನೀವು ಕಷ್ಟಪಡಿ, ನೀವು ದೇಹನ ದಂಡಿಸಿ, ನೀವು ಮನಸ್ಸನ್ನು ಡೆಡಿಕೇಟ್ ಮಾಡಿ, ನೀವು ನಿಮ್ಮ ರಾಯರನ್ನ ಪ್ರೀತಿಸೋದಕ್ಕೆ ನೀವು ಹತ್ರ ಆಗಿ. ಯಾಕಂದರೆ ನೀವು ರಾಯರನ್ನ ಪ್ರೀತಿಯಿಂದ ಸೇವೆ ಮಾಡಿ, ನೀವು ಒಪ್ಕೊಂಡಾಗ ಮಾತ್ರನೇ ನಿಮಗೆ ರಾಯರು ನಿಮ್ಮ ಜೊತೆ ಸ್ಪಂದಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ನೀವು ಏನೂ ಸ್ಪಂದಿಸ್ತಲೇ ಸುಮ್ಮನೆ ಕೂತ್ಕೊಂಡಿದ್ದು ಯಾರೋ ಮನೇಲಿ ಹೋಗಿ ಏನೋ ನಮಗೆ ಒಳ್ಳೆಯದಾಗುತ್ತೆ, ಏನೋ ಒಂದು ಕೇಳಬೇಕು ಅಂತ ಕೇಳೋಕೆ ಹೋದರೆ ಖಂಡಿತ ಆಗಲ್ಲ. ನೀವು ಯಾವಾಗಲೂ ರಾಯರಿಗೆ ಹತ್ರ ಆಗಬೇಕು, ರಾಯರ ಜೊತೆ ಮನಸಾರೆ ಮಾತಾಡಬೇಕು, ರಾಯರ ಜೊತೆ ಟೈಮ್ ಕೊಡಬೇಕು, ರಾಯರಿಗೋಸ್ಕರ ನಿಮ್ಮ ಮನಸ್ಸು ಮಿಡಿಬೇಕು. ರಾಯರು ಸೇವೆ ಮಾಡ್ತಾ ನೀವು ಅವ್ರ ಜೊತೆ ಅನುರಕ್ತರಾಗಿ ಬೆರಿಬೇಕು. ಆಗ ಬೆರೆತಾಗ ಮಾತ್ರನೇ ರಾಯರಿಗೆ ತುಂಬ ಇಷ್ಟ ಆಗೋದು. ಯಾಕಂದರೆ ನೀವು ರಾಯರನ್ನು ಸುಮ್ಮನೆ ಏನೋ ನಾವು ರಾಯರನ್ನು ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೋ ಇಲ್ವೋ ಅನ್ನೋ ಎರಡು ಮನಸ್ಸು ಬೇಡ. ಅಥವಾ ನಾವು ನಾನ್ ವೆಜ್ ತಿಂತೀವಿ, ನಾವು ನಾನ್ ವೆಜ್ ತಿನ್ನೋರೆಲ್ಲ ರಾಯರು ಪೂಜೆ ಮಾಡಬಾರ್ದು ಅನ್ನೋ ಭಾವನೆ ಇರುತ್ತೆ. ಖಂಡಿತವಾಗ್ಲೂ ರಾಯರು ಯಾವತ್ತೂ ನೀವು ನಾನ್ ವೆಜ್ ತಿಂತೀರಾ ಅಥವಾ ನೀವು ಈ ಜಾತಿ ನಾನು ಆ ಜಾತಿ, ನನ್ನನ್ನು ನೀವು ಪೂಜೆ ಮಾಡಿದ್ರೆ ಶ್ರೇಷ್ಠ, ಇಲ್ದಿದ್ರೆ ನೀವು ಪೂಜೆ ಮಾಡಲಿಲ್ಲ ಅಂದರೆ ಶ್ರೇಷ್ಠ ಇಲ್ಲ ಅಂತ ಯಾವತ್ತು ಗುರುರಾಯರು ಯಾವುದೇ ರೀತಿ ಜಾತಿ ಮತ ಇರ್ಬೋದು, ವಯಸ್ಸಿನ ಅಂತರ ಇರ್ಬೋದು, ಯಾವುದನ್ನು ನೋಡಲ್ಲ. ರಾಯರು ನೋಡೋದು ಯಾವಾಗಲೂ ನಿಷ್ಕಲ್ಮಶವಾದ ಶುದ್ಧವಾದ ಅಂತರಂಗದ ಮನಸ್ಸನ್ನು ನೋಡ್ತಾರೆ. ಅದರಲ್ಲೂ ರಾಯರಿಗೆ ನೀವು ಏನೂ ಸೇವೆ ಮಾಡದಿದ್ರೂ ಪರವಾಗಿಲ್ಲ, ಏಕಾದಶಿ ಆಚರಣೆನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ರಾಯರಿಗೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಅಲ್ಲಿ ನಾವು ಮಾಡಬೇಕಾಗಿರೋದು ಏಕಾದಶಿ ಆಚರಣೆ ದಿನ ನಾವು ರಾಯರಿಗೆ ಮಾಡಬೇಕಾಗಿರೋದು ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡಬೇಕು. ನಿಮ್ಮ ಕೈಲಿ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡಿ ಮಾನಸಿಕ ಪೂಜೆ ಮಾಡಿ. ಏನಂದರೆ ನೀವು ನಿಮ್ಮ ಮನಸ್ಸಾರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗುರುರಾಯರನ್ನ ನೀವು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮನೇಲಿರೋಂಥ ರಾಯರ ಫೋಟೋಗೆ ನೀವು ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಒಂದು ತುಳಸಿ ಇಡಿ ಸಾಕು. ಒಂದೇ ಒಂದು ತುಳಸಿ ಇಟ್ಟು ಒಂದು ಕಪ್ಪಲ್ಲಿ ಒಂದು ಗ್ಲಾಸಲ್ಲಿ ಒಂದು ಲೋಟ ಹಾಲಿಡಿ. ನಿಮ್ಮ ಮನೇಲಿ ಹಾಲು ಇಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಗ್ಲಾಸ್ ನೀರಿಟ್ಟು ನೀವು ತಿನ್ನೋ ಅಂಥ ಆಹಾರ, ಅದು ಒಂದು ಸ್ವಲ್ಪ ಅನ್ನ ಆಗಿರ್ಬೋದು ಅಥವಾ ಕಲ್ಸಕ್ಕರೆ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿರೋಂಥ ಬೆಲ್ಲದ ತುಂಡಾಗಿರ್ಬೋದು, ಅದನ್ನು ನೀವು ರಾಯರ ಮುಂದೆ ಇಟ್ಟು ಅದರಲ್ಲೂ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ರಾಯರನ್ನು ಒಲಿಸ್ಕೊಳ್ಳೋಂಥ ಪ್ರಯತ್ನ ಪಡಿ. ಯಾಕಂದರೆ ಗುರುಗಳಾಗಿರೋವಂಥವ್ರು, ಯತಿಗಳಾಗಿರೋವಂಥ ರಾಯರಿಗೆ ಜಪ ಮಾಡೋರು ಅಂದರೆ ತುಂಬ ಇಷ್ಟ. ಅದರಲ್ಲೂ ಜಾಸ್ತಿ ಮಾತಾಡ್ದಲೇ ಮಂತ್ರೋಪಚಾರ ಯಾರು ಮಾಡ್ತಾರೆ ಅಂಥವ್ರಿಗೆ ಗುರುರಾಯರು ಬೇಗ ಒಲಿತಾರೆ. ಯಾಕಂದರೆ ರಾಯರು ಯಾವಾಗಲೂ ಜ್ಞಾನಕ್ಕೆ ಶಕ್ತಿಗೆ ಬೇಗನೆ ಒಲಿತಾರೆ. ಯಾರಲ್ಲಿ ನಿಜವಾದ ಪ್ರತಿಭೆ ಇದೆ, ನಿಜವಾಗ್ಲೂ ಯಾರು ಕಷ್ಟಪಟ್ಟು ರಾಯರನ್ನು ಸ್ಮರಣೆ ಮಾಡ್ತಾರೆ ಅಂಥವ್ರಿಗೆ ರಾಯರು ಯಾವಾಗಲೂ ಶ್ರೀರಕ್ಷೆ ಕೊಡ್ತಾರೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ರಾಯರು ತಾವು ಬೆಳೆದು ಬೇರೆಯವ್ರನ್ನೂ ಬೆಳೆಸ್ತಾ ಇದ್ರು. ಯಾಕಂದರೆ ರಾಯರಿಗೆ ಅತಿ ಜ್ಞಾನವಂತರು, ಬುದ್ಧಿವಂತರು ಅಂಥ ರಾಯರಿಗೆ ಎಲ್ಲರೂ ಅವಮಾನ ಮಾಡ್ತಾ ಇರ್ತಾರೆ. ಆದರೆ ರಾಯರು ಯಾವತ್ತೂ ಯಾರೇ ಅವಮಾನ ಮಾಡಿದ್ರು ಅವರು ಬೇಜಾರು ಮಾಡ್ಕೊತಾ ಇರಲಿಲ್ಲ. ಅವ್ರ ಸಹೋದ್ಯೋಗಿಗಳಿಗೆ ಯಾವಾಗಲೂ ಅವರು ಒಳ್ಳೆಯದನ್ನೇ ಬಯಸ್ತಾ ಇದ್ರು. ಅವ್ರಿಗೆ ಅವಮಾನ ಮಾಡಿದ್ರು ಕೂಡ ಅವರಲ್ಲಿ ಏನಾದರೂ ಪ್ರತಿಭೆ ಇದ್ದರೆ, ಅವರಲ್ಲಿ ಏನಾದ್ರೂ ಜ್ಞಾನ ಇದ್ದರೆ ಆ ಜ್ಞಾನಕ್ಕೆ ಅವರು ಪೂರಕವಾಗಿ ಅಂಥದ್ದು ಅವ್ರಿಗೆ ಸಿಗಬೇಕಾದಂಥ ಗೌರವನ ಖಂಡಿತವಾಗ್ಲೂ ರಾಯರು ಭೇದ ಭಾವ ಮಾಡ್ದಲೇ ಕೊಡ್ತಾಯಿದ್ರು. ಅಂಥ ನಮ್ಮ ಗುರುರಾಯರು ನಮ್ಮಲ್ಲೇನಾದರೂ ಅಂಥ ಅದ್ಭುತವಾದ ಜ್ಞಾನ ಇದ್ದರೆ, ಶಕ್ತಿ ಇದ್ದರೆ ಖಂಡಿತವಾಗ್ಲೂ ರಾಯರು ನಮಗೆ ಮೋಸ ಮಾಡೋದಿಲ್ಲ. ಅದು ನಿಮಗೆ ಅರ್ಥ ಆಗಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದೋಳಿ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗುರುರಾಯರ ಸೇವೆನ ನೀವು ಮಾಡಬೇಕಾಗುತ್ತೆ. ಯಾಕೆ ನಾನು ಆ ಬ್ರಹ್ಮ ಮುಹೂರ್ತ ಹೇಳ್ತೀನಿ ಅಂದರೆ, ಬ್ರಹ್ಮ ಮುಹೂರ್ತ ಅನ್ನೋದು ಬ್ರಹ್ಮ ಎಚ್ಚರವಾಗಿರುವಂಥ ಸಮಯ. ಆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಗುರುರಾಯರ ಸ್ಮರಣೆ ಮಾಡೋದ್ರಿಂದ, ಅದರಲ್ಲೂ ಗಾಯತ್ರಿ ಮಂತ್ರನ ಜಪಿಸೋದ್ರಿಂದ, ಅಥವಾ ನಾವು ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ, ನಮಗೆ ಹೇಳ್ಕೊಳಕ್ಕಾಗ್ದಿರೋ ಕಷ್ಟ ಇದೆ, ನಮಗೆ ನೋವಿದೆ,
ನಮ್ಮ ಆಸೆಗಳು ಫಲಿಸ್ತಾ ಇಲ್ಲ, ನಾವು ಅಂದ್ಕೊಂಡಿರೋದೆಲ್ಲ ಸಾಧಿಸಬೇಕು ಅಂತಂದರೆ ನೀವು ರಾಯರ ಅಕ್ಷರ ಮಾಲಿಕ ಸ್ತೋತ್ರ ಅಂತ ಬರುತ್ತೆ, ಗೂಗಲಲ್ಲಿ ಹೊಡೆದು ನೋಡಿ, ಅಥವಾ ನಿಮಗೆ ನಿಮ್ಮ ಮಕ್ಕಳುಗಳ ಹತ್ರ ಇದ್ದರೆ ನೀವು ಮೊಬೈಲಲ್ಲಿ ಹಾಕ್ಸ್ಕೊಂಡು ಕೇಳಿ. ಅಕ್ಷರ ಮಾಲಿಕ ಸ್ತೋತ್ರಕ್ಕಿರುವಂಥ ಮಹತ್ವ ನಿಮಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಯಶಸ್ಸು ಸಾಧಿಸಬೇಕು, ಅಥವಾ ನಮ್ಮ ಮಕ್ಕಳು ಗುರಿ ತಲುಪಬೇಕು, ನಮ್ಮ ಮಕ್ಕಳಿಗೆ ಜ್ಞಾನ ಬರಬೇಕು, ಬುದ್ಧಿ ಬರಬೇಕು, ನಮ್ಮ ಮಕ್ಕಳು ಆರೋಗ್ಯದಿಂದಿರಬೇಕು, ಅಪಮೃತ್ಯು ದೋಷಗಳೆಲ್ಲ ಹೋಗಬೇಕು ಅಂತಂದರೆ ಖಂಡಿತವಾಗ್ಲೂ ಪ್ರತಿದಿನ ಮಕ್ಕಳಿಗೆ ಅಕ್ಷರ ಮಾಲಿಕ ಸ್ತೋತ್ರದಲ್ಲಿರೋಂಥ ಸ್ತೋತ್ರನ ಒಂದೊಂದೇ ಪದ್ಯನ ನೀವು ಹೇಳ್ಕೊಳ್ತಾ ಬನ್ನಿ ಅಥವಾ ಹೇಳಿಸ್ತಾ ಬನ್ನಿ. ಖಂಡಿತವಾಗ್ಲೂ ಮಕ್ಕಳಲ್ಲಿ ಅಭಿವೃದ್ಧಿ ಆಗುತ್ತೆ. ಅಕ್ಷರ ಮಾಲಿಕ ಸ್ತೋತ್ರದಲ್ಲಿರೋಂಥ ಪ್ರತಿಯೊಂದು ಸಾಲುಗಳಲ್ಲೂ ನೀವು ರಾಯರಿಗೆ ಹತ್ರ ಆಗ್ತೀರಾ. ಪ್ರತಿಯೊಂದು ಪದವೂ ಕೂಡ ನಮಗೆ ರಾಯರನ್ನು ಹತ್ರ ಮಾಡೋದಕ್ಕೆ, ಗುರು ರಾಘವೇಂದ್ರರನ್ನ ನಾವು ಸ್ಮರಣೆ ಮಾಡೋದಕ್ಕೆ ಅದು ಸಹಾಯಕವಾಗಿ ನಿಂತ್ಕೊಳ್ಳುತ್ತೆ. ಯಾಕಂದರೆ ಆ ಅಕ್ಷರ ಮಾಲಿಕ ಸ್ತೋತ್ರದಲ್ಲಿ ನೀವು ಗಮನಿಸಿದಾಗ ಅಲ್ಲಿ ಎಂಥ ವಿಶೇಷವಾದ ಚಮತ್ಕಾರ ಇದೆ ಅಂದರೆ, ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಬರುವಂಥ ಪೂರ್ಣ ಅಕ್ಷರಗಳು ಕೂಡ ಬಳಸ್ಕೊಂಡು ಅದನ್ನು ಅಕ್ಷರ ಮಾಲಿಕ ಸ್ತೋತ್ರನ ತಯಾರು ಮಾಡಿದ್ದಾರೆ, ಅಂದರೆ ರಚನೆ ಮಾಡಿದ್ದಾರೆ. ಅಂಥ ಅಕ್ಷರ ಮಾಲಿಕನ ನೀವು ಮಕ್ಕಳಿಗೆ ಪ್ರತಿದಿನವೂ ನೀವು ಒಂದೊಂದೇ ಪದ್ಯನ ಹೇಳ್ಕೊಡ್ತಾ ಬಂದಿದ್ದೆ ಆದರೆ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿ ಆಗುತ್ತೆ. ಆಮೇಲೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ಅವರು ಅಂದ್ಕೊಂಡಿರೋಂಥ ಗುರಿ ತಲುಪೋದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ನಿಮಗೂ ಅಷ್ಟೇ, ನಿಮ್ಮಲ್ಲಿ ಏನಾದರೂ ಕಡು ಕಷ್ಟಗಳಿದ್ದರೆ ಯಾರ ಹತ್ರನೂ ಹೇಳ್ಕೊಂಡು, ಯಾರ ಹತ್ರನೂ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಟೈಮ್ನ ನೀವು ವೇಸ್ಟ್ ಮಾಡೋದು ಬದಲು, ಅದರಲ್ಲೂ ನೀವು ಬೆಳಗಿನ ಜಾವದೊತ್ತು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವು ಪ್ರತಿದಿನ ನೀವು ಒಂದೊಂದು ಅಧ್ಯಾಯನ ಓದ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಅಕ್ಷರ ಮಾಲಿಕ ಸ್ತೋತ್ರ ಯಾರು ಓದ್ತಾರೋ ಅಂಥವ್ರಿಗೆ ಎಂಥದೇ ಪ್ರಾಬ್ಲಮ್ ಇರಲಿ, ಅಪಮೃತ್ಯು ದೋಷ ಇರಲಿ, ಆರೋಗ್ಯ ಸಮಸ್ಯೆ ಇರಲಿ, ಆರ್ಥಿಕ ಸಮಸ್ಯೆಗಳಿರಲಿ, ಸಾಲದ ಸಮಸ್ಯೆ ಇರಲಿ, ಮದುವೆ ಸಮಸ್ಯೆ ಇರಲಿ, ಎಂಥದ್ದೇ ಇಂಥ ಕಷ್ಟ ನನಗೆ ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನಾನಿವತ್ತು ಮುಳುಗೋಗ್ಬಿಟ್ಟಿದ್ದೀನಿ, ನನ್ನ ಜೀವನದಲ್ಲಿ ಇನ್ಯಾವತ್ತೂ ನನ್ನನ್ನು ಕೈ ಎತ್ತಕ್ಕೆ ಯಾರೂ ಬರೋದಿಲ್ಲ ಅಂತ ಭರವಸೆ ನಿಮ್ಮಲ್ಲಿ ಮುಗ್ದೋಗಿದ್ರೆ ಖಂಡಿತವಾಗ್ಲೂ ನೋಡಿ, ನಾಳೆಯಿಂದಲೇ ನೀವು ಅಕ್ಷರ ಮಾಲಿಕ ಸ್ತೋತ್ರನ ಖಂಡಿತವಾಗ್ಲೂ ಅಭ್ಯಾಸ ಮಾಡಿ ನೋಡಿ. ಒಂದೊಂದು ವ್ರತ ಮಾಡೋ ಅಂಥವ್ರಿಗೆ ಇಂತಿಷ್ಟ ಸಮಯ ಹಿಂಗೆ ಮಾಡಬೇಕು ಅನ್ನೋದಿರುತ್ತೆ. ಆದರೆ ಭಗವಂತನ ನೀವು ಒಲಿಸ್ಕೊಬೇಕು ಅನ್ನುವಾಗ, ಒಂದು ಸ್ತೋತ್ರನ ನಾವು ಪಾರಾಯಣ ಮಾಡಬೇಕು ಅಂದಾಗ ನಾವು ನಮ್ಮ ಮನಸ್ಸು ಮತ್ತು ಆತ್ಮ ಮತ್ತು ದೇಹನ ನಾವು ಸಮರ್ಪಣೆ ಮಾಡಿದ್ರೆ ಸಾಕು. ಅಲ್ಲಿ ಯಾವುದೇ ಮೈಲಿಗೆ ಏನೂ ನೋಡೋದಿಲ್ಲ. ನೀವು ಶುದ್ಧವಾದ ಮನಸ್ಸಲ್ಲಿ ನಿಮ್ಮ ಮನೇಲಿರೋ ಅಂಥ ನೀರಲ್ಲಿ ನೀವು ಸ್ನಾನ ಮಾಡಿ, ನಿಮ್ಮ ಹತ್ರ ಯಾವ ಬಟ್ಟೆ ಇದೆಯೋ, ನಿಮ್ಮಲ್ಲಿ ಹರಿದೋಗಿರೋ ಬಟ್ಟೆ ಆಗಿದ್ರೂ ಪರವಾಗಿಲ್ಲ, ಅದನ್ನು ನೀವು ಹೊಲಿದು ನೀವು ಶುದ್ಧವಾಗಿರೋಂಥ ಒಂದು ಬಟ್ಟೆ ಹಾಕ್ಕೊಂಡು ರಾಯರ ಫೋಟೋ ಎದುರಿಗೆ ನೀವು ನಿಂತ್ಕೊಂಡು ಪ್ರತಿದಿನ ಪ್ರತಿ ನಿಮಿಷ ನೀವು ರಾಯರನ್ನು ಹಂಬಲಿಸ್ಬೇಕು. ಯಾಕಂದರೆ ರಾಯರೇ, ನಮಗೆ ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದೀವಿ, ನಮಗೆ ನೀವೇ ಗತಿ ಅಂತ ನೀವು ರಾಯರನ್ನು ನಿಮ್ಮ ಮನಸ್ಸನ್ನು ಅರ್ಪಣೆ ಮಾಡಿದ್ರೆ ರಾಯರು ಖಂಡಿತವಾಗ್ಲೂ ಒಲಿತಾರೆ. ಯಾಕಂದರೆ ಯಾವತ್ತೂ ಅಷ್ಟೇ ನಾವು ಏನೇ ಒಂದು ಸೇವೆನ ಮಾಡಬೇಕು ಅಂದರೆ ಗುರುಗಳ ಆಶೀರ್ವಾದದ ಮುಖಾಂತರ ನಾವು ಯಾವುದೇ ಸೇವೆ ಮಾಡಿದ್ರೂ ಅದಕ್ಕೆ ಪ್ರತಿಫಲ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ನೀವು ಸೇವೆನೇ ಮಾಡ್ದಲೇ ಎಲ್ಲ ಬೇಕು ಅಂತ ಬಯಸೋದು ತಪ್ಪಾಗುತ್ತೆ. ಅದಕ್ಕೋಸ್ಕರ ಏನೇ ಒಂದು ಕೆಲಸ ಮಾಡಿದ್ರೂ ಗುರುಗಳ ಆಶೀರ್ವಾದ ಇರಬೇಕು. ನೋಡಿ, ಇವಾಗ ನಮ್ಮ ಅರ್ಜುನ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಹಾಯ ಮಾಡಿದ್ದು ಯಾರು? ಶ್ರೀಕೃಷ್ಣ ಇದ್ದಿದ್ದಕ್ಕೆ ಮಹಾಭಾರತದಲ್ಲಿ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಹಾಯ ಆಯಿತು. ಯಾಕಂದರೆ ಗುರು ಇರಬೇಕು. ಯಾವಾಗಲೂ ನಾವು ಮಾಡೋವಂಥ ಕೆಲಸದಲ್ಲಿ ಗುರಿ ಜೊತೆ ಗುರುವಿನ ಅನುಗ್ರಹ ಇದ್ದಾಗ ಮಾತ್ರ ನಮಗೆ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳಲ್ಲಿ ಸಫಲ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವಾಗ್ಲೂ ರಾಯರನ್ನು ಒಲಿಸ್ಕೊಬೇಕು ಅಂದರೆ ಪ್ರತಿದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಗುರುರಾಯರ ಅಕ್ಷರ ಮಾಲಿಕ ಸ್ತೋತ್ರನ ಪಡಿಸೋ ಅಂಥದ್ದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ನಾವು ಪೂಜೆನ ಮಾಡಬೇಕು ಅಥವಾ ಪ್ರಾರ್ಥನೆ ಮಾಡಬೇಕು, ಅಥವಾ ಗುರುರಾಯರನ್ನು ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ, ನೋಡಿ, ಹಿಂದೂ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತಕ್ಕೆ ವಿಶೇಷವಾದ ಮಹತ್ವ ಇದೆ. ಹಾಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಬ್ರಹ್ಮ ಮುಹೂರ್ತದ ವೇಳೆ ಎದ್ದರೆ ಅದರಿಂದ ಅನೇಕ ಪ್ರಯೋಜನಗಳಿವೆ ಎಂದು ನಂಬಿಕೆ ಇದೆ. ಈ ಮುಹೂರ್ತದ ಕುರಿತು ನಮ್ಮ ಗ್ರಂಥಗಳಲ್ಲಿಯೂ ಸಾಕಷ್ಟು ಉಲ್ಲೇಖಗಳಿವೆ. ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುವ ವ್ಯಕ್ತಿಯ ಸೌಂದರ್ಯ, ಲಕ್ಷ್ಮಿ, ಬುದ್ಧಿವಂತಿಕೆ, ಆರೋಗ್ಯ ಇತ್ಯಾದಿಗಳನ್ನು ಪಡೆಯುತ್ತಾನೆ. ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ದೇಹ
ದೇಹವು ಶುದ್ಧವಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದು ನಮ್ಮ ಜೀವನಕ್ಕೆ ತುಂಬ ಪ್ರಯೋಜನಕಾರಿ. ಇದರಿಂದ ನಮ್ಮ ದೇಹವು ಆರೋಗ್ಯಕರವಾಗಿರುತ್ತದೆ ಮತ್ತು ದಿನವಿಡೀ ಶಕ್ತಿಯುತವಾಗಿರುತ್ತದೆ. ಹಿಂದೂ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವ ವ್ಯಕ್ತಿ ಮತ್ತು ಎಚ್ಚರಗೊಳ್ಳುವ ವಿಚಾರಗಳು ಯಾವಾಗಲೂ ಪ್ರಯೋಜನಕಾರಿಯಾಗಿ ಕೆಲಸವನ್ನು ಮಾಡುತ್ತದೆ. ಬ್ರಹ್ಮ ಮುಹೂರ್ತದ ವೇಳೆಗೆ ಎದ್ದರೆ ಅನೇಕರಿಗೆ ಇದರಿಂದ ಅನೇಕ ಲಾಭಗಳಿವೆ. ಬ್ರಹ್ಮ ಮುಹೂರ್ತ ಎಂದರೇನು? ಬೆಳಗ್ಗೆ 4ರಿಂದ 5:30 ಒಳಗೆ ಎಚ್ಚರಗೊಂಡರೆ ಅದನ್ನು ಬ್ರಹ್ಮಕಾಲ ಅಥವಾ ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಬ್ರಹ್ಮ ಎಂದರೆ ದೇವರು ಮತ್ತು ಮುಹೂರ್ತ ಎಂದರೆ ಸಮಯ, ಅಂದರೆ ಇದು ದೇವರ ಸಮಯ. ನೀವು ಪ್ರತಿದಿನ ಒಂದೇ ಸಮಯದಲ್ಲಿ ಎಚ್ಚರಗೊಂಡರೆ ಅದು ದೇವರ ಅಥವಾ ಪರಮಾತ್ಮನ ಸಮಯ ಎಂದು ಹೇಳಲಾಗುತ್ತದೆ. ಇದು ರಾತ್ರಿ ಮುಗಿಯುವ ಮತ್ತು ಹಗಲು ಪ್ರಾರಂಭವಾಗುವ ಸಮಯ, ಅಂದರೆ ಕೊನೆಯ ದಿನದ ಕೊನೆಯ ಅಂದರೆ ಸಮಯ ಮುಗಿದು ರಾತ್ರಿ ಮುಗಿದು ಬೆಳಗ್ಗೆ ಪ್ರಾರಂಭವಾಗುವ ಸಮಯವನ್ನು ಬ್ರಹ್ಮಕಾಲ ಎಂದು ಪರಿಗಣಿಸಲಾಗುತ್ತದೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನೋಡಿ, ಶಂಕುಕರ್ಣರಾಗಿದ್ದಂತಹ ನಮ್ಮ ಗುರುರಾಯರು ಕೂಡ ಯಾವಾಗಲೂ ಬ್ರಹ್ಮನ ಪೂಜೆಗೆ ಆಯ್ಕೆ ಮಾಡಿಕೊಂಡಂಥ ಸಮಯ ಬಂದು ಇದೇ ಬ್ರಹ್ಮ ಮುಹೂರ್ತ. ಅದಕ್ಕೋಸ್ಕರನೇ ರಾಯರು ಪ್ರತಿದಿನ ಬ್ರಹ್ಮದೇವರಿಗೆ ಪೂಜೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಅವರು ಶಂಕುಕರ್ಣ ಅವತಾರದಲ್ಲಿರುವಾಗ ಅವರು ಯಾವಾಗಲೂ ಬ್ರಹ್ಮನಿಗೆ ಹತ್ರ ಆಗಿದ್ದವರು, ಅವರು ಯಾವಾಗಲೂ ಬ್ರಹ್ಮನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದವರು. ಅದಕ್ಕೋಸ್ಕರನೇ ಇವತ್ತು ಗುರುರಾಯರು ಶಾಪಕ್ಕೊಳಗಾಗಿ ಒಂದೇ ಒಂದು ತಪ್ಪನ್ನು ಮಾಡಿ, ಅವರು ಗೊತ್ತಿಲ್ಲದಲೇ ತಪ್ಪನ್ನು ಮಾಡಿ ಅವರು ಭೂಲೋಕದಲ್ಲಿ ಸೃಷ್ಟಿಯಾಗಿ ತದನಂತರ ಅವರು ದೇವರಾಗ್ತಾರೆ ಅಂದರೆ ಅವರಲ್ಲಿ ಎಂಥ ಜ್ಞಾನ ಇತ್ತು, ಅವರಲ್ಲಿ ಎಂಥ ಶಕ್ತಿ ಇತ್ತು ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕೋಸ್ಕರನೇ ನಾನು ಹೇಳ್ತಿರೋದು, ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮನ ನಾವು ಪೂಜೆ ಮಾಡಬೇಕಾಗುತ್ತೆ. ಬ್ರಹ್ಮನ ನಾರಾಯಣನ ನಾವು ಪ್ರಾರ್ಥನೆ ಮಾಡೋದು. ಬ್ರಹ್ಮ ಅಂದರೆ ವಿಷ್ಣು ಆಗಿರ್ಬೋದು, ಅಂದರೆ ವಿಷ್ಣು ಅಂಶ ಇರೋಂಥ ನಾವು ದೇವರುಗಳನ್ನ ನಾವು ಸ್ಮರಣೆ ಮಾಡೋದ್ರಿಂದ, ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ನಾವು ರಾಯರ ಸೇವೆ ಮಾಡೋದ್ರಿಂದ, ರಾಯರನ್ನು ಪ್ರಾರ್ಥನೆ ಮಾಡೋದ್ರಿಂದ, ಅಕಸ್ಮಾತ್ ನೀವು ಬರೀ ರಾಯರನ್ನೇ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ, ನಿಮ್ಮ ಕುಲದೇವರಾಗಿರ್ಬೋದು, ನಿಮ್ಮ ಇಷ್ಟ ದೇವರಾಗಿರ್ಬೋದು, ಅವರನ್ನು ನೀವು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಮತ್ತು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮಲ್ಲಿರೋಂಥ ಎಂಥದ್ದೇ ಕಷ್ಟ ಕಾರ್ಪಣ್ಯಗಳಿದ್ರೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ನೋಡಿ, ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರ ಪ್ರಯೋಜನ ಅಂದರೆ, ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಾವು ಪೂಜೆ ಮಾಡೋದ್ರಿಂದ ಆಗುವಂಥ ಪ್ರಯೋಜನ ಏನು ಅಂದರೆ, ಈ ಸಮಯದಲ್ಲಿ ನೀವು ಏಳುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿದರೆ ನಿಮ್ಮ ದಿನವು ಶಕ್ತಿಯಿಂದ ಕೂಡಿರುತ್ತದೆ ಮತ್ತು ನಿಮ್ಮ ಇಡೀ ದಿನದ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಧ್ಯಾನಕ್ಕೆ ಇದು ಬಹಳ ಒಳ್ಳೆಯ ಸಮಯ. ಇದು ನೀವು ಪ್ರತಿದಿನ ಈ ಸಮಯದಲ್ಲಿ ಎಚ್ಚರಗೊಂಡು ದೇವರ ಪೂಜೆಯನ್ನು ಮಾಡಿದರೆ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನೋಡಿ, ಗ್ರಂಥನೂ ಅದೇ ಕೂಡ ಹೇಳುತ್ತೆ. ಯಾವಾಗಲೂ ಅಷ್ಟೇ, ನಾವು ಯಾವೊಂದು ಉದ್ದೇಶಕ್ಕೆ ಪೂಜೆನ ಮಾಡ್ತಾ ಇದ್ದೀವಿ, ನಾವು ಯಾವೊಂದು ಉದ್ದೇಶಕ್ಕೆ ಮಂತ್ರನ ಪಠಿಸ್ತಾ ಇದ್ದೀವಿ, ನಾವು ಯಾವೊಂದು ಉದ್ದೇಶಕ್ಕೆ ಯಾವ ದೇವರನ್ನು ನಾವು ಕರೆದು ನಮ್ಮ ಕಷ್ಟನ ಪರಿಹಾರ ಮಾಡಿ ಅಂತ ನಾವು ಹೇಳ್ತೀವೋ, ಆ ಕಷ್ಟ ನಮಗೆ ಪರಿಹಾರ ಆಗಬೇಕು ಅಂದರೆ ನಾವು ಒಳ್ಳೆ ಮುಹೂರ್ತದಲ್ಲಿ ಒಳ್ಳೆ ಸಮಯದಲ್ಲಿ ಮಾಡಿದಾಗ ಮಾತ್ರ ನಮಗೆ ಆ ಪ್ರತಿಫಲ ಸಿಗೋದಕ್ಕೆ ಸಹಾಯ ಆಗುತ್ತೆ. ಅದರಲ್ಲೂ ನೋಡಿ, ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಎಚ್ಚರಗೊಂಡು ಧನಾತ್ಮಕ ಶಕ್ತಿಯು ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಇದು ನಿಮ್ಮ ಇಡೀ ದಿನವನ್ನು ಉತ್ತಮಗೊಳಿಸುತ್ತದೆ ಮತ್ತು ನಿಮ್ಮ ಮನಸ್ಸು ಮತ್ತು ಮೆದುಳಿನಲ್ಲಿ ಒಳ್ಳೆಯ ಆಲೋಚನೆಗಳು ಸೃಷ್ಟಿಯಾಗುವಂತೆ ಮಾಡುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ನೀವು ಮಲಗಿದರೆ ಅದು ನಿಮ್ಮ ಪುಣ್ಯವನ್ನು ನಾಶಪಡಿಸುತ್ತದೆ. ಅಂದರೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಇನ್ನೂ ಮನೆಯಲ್ಲಿ ನೀವು ಮಲಗಿರೋಂಥ ಸಮಯ ಇದ್ದರೆ ಖಂಡಿತವಾಗ್ಲೂ ನಮ್ಮ ಜ್ಞಾನ ಅನ್ನೋದು ನಮಗೆ ಅಭಿವೃದ್ಧಿ ಆಗಲ್ಲ. ಯಾವಾಗಲೂ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ದೊಡ್ಡವರು ಹೇಳೋದು ಯಾವಾಗಲೂ ಅಷ್ಟೇ, ರಾತ್ರಿ ಬೇಗ ಮಲಗಬೇಕು, ಬೆಳಗ್ಗೆ ಬೇಗ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳುವಂಥ ಅಭ್ಯಾಸ ಮಾಡಿದಾಗ ನಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರುತ್ತೆ ಮತ್ತು ನಾವು ಆಲೋಚಿಸುವಂಥ ರೀತಿ ನೀತಿಗಳಲ್ಲಿ ಬದಲಾವಣೆನ ಮಾಡ್ಕೊಬೋದು. ಯಾಕಂದರೆ ಕೆಲವೊಬ್ಬರು ಮನಸ್ಥಿತಿಗಳು ಈಗಿನ ಜನ್ರೇಷನಲ್ಲಿ ಒತ್ತಡ ಯಾವಾಗಲೂ ಒತ್ತಡ ಇರುತ್ತೆ, ಟೆನ್ಷನ್ ಇರುತ್ತೆ. ನಮಗೆ ನಮ್ಮದೇ ಆದ ಜಂಜಾಟದ ಬದುಕಿನಲ್ಲಿ ನಾವು ದೇವರನ್ನ ಮರಿತಾ ಇದ್ದೀವಿ. ಮೊದಲು ನಾವು ದೇವರಿಗೆ ಕೊಡಬೇಕಾಗಿರೋದು ವ್ರತ ಪೂಜೆ ಅದ್ಯಾವುದು ಬೇಕಾಗಿಲ್ಲ. ಸಮಯ ಕೊಡಿ, ನೀವು ದೇವರ ಜೊತೆ ಕೂತ್ಕೊಂಡು 10 ನಿಮಿಷಗಳ ಕಾಲ ಮಾತಾಡೋಂಥ ಅಭ್ಯಾಸನ ರೂಢಿಸ್ಕೊಳ್ಳಿ. ಪ್ರತಿದಿನ ರಾಯರ ಎದುರಿಗೆ
ರಾಯರೆದುರಿಗೆ ನೀವು ನಿಮ್ಮ ಆಗು ಹೋಗುಗಳು, ನೀವು ಏನು ಮಾಡಿದ್ದೀರಾ, ಇವತ್ತಿನ ದಿನ ನಾನು ಇಂಥ ಕೆಲಸ ಮಾಡಿದ್ದೀನಿ, ಇಂಥ ಕೆಲಸನ ನಾನು ಮಾಡಬಾರ್ದಾಗಿತ್ತು ಅಂತ ಪ್ರತಿಯೊಂದು ಕೆಲಸನ ನೀವು ರಾಯರಿಗೆ ಸಮರ್ಪಣೆ ಮಾಡಿ ರಾಯರೆದುರಿಗೆ ನೀವು ನಿಂತ್ಕೊಂಡು ಎಲ್ಲರ ಮನೇಲಿ ಹೂಪ್ರಸಾದ ಆಗ್ತಿದೆ, ನಮ್ಮ ಮನೇಲಿ ಆಗ್ತಿಲ್ಲ ಅಂತ ನುಣ್ಕೊಳ್ಳೋದನ್ನ ನೀವು ಬಿಟ್ಬಿಡಿ. ಫಸ್ಟು ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೊಳ್ಳಿ ರಾಯರೆದುರಿಗೆ. ನೀವು ಕೂಡ ಪ್ರಯತ್ನ ಪಟ್ಟು ನೋಡಿದ್ರೆ ರಾಯರು ಸ್ವತಃ ನಿಮ್ಮಲ್ಲೂ ಮಾತಾಡ್ತಾರೆ, ನಿಮ್ಮ ಜೊತೆ ಕೂಡ ನಿಂತ್ಕೊತಾರೆ. ನೀವು ಆ ಅನುಭವ ಪಡಿಬೇಕು ಅಂದರೆ ನೀವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಡ್ದಲೇ ಎಲ್ಲ ಬೇಕು. ನಮ್ಗೆ ಯಾರೋ ಆ ಪ್ರಯತ್ನನ ಪಡ್ತಾ ಇದ್ದಾರೆ, ಅವ್ರ ಮುಖಾಂತರ ನಮಗೆ ತೃಪ್ತಿ ಸಿಗಬೇಕು ಅಂತ ನಿಮಗೆ ನೀವು ಶಾಂತವಾಗಿ ಅಥವಾ ನಿಮಗೆ ನೀವು ಕಾಂಪ್ರಮೈಸ್ ಮಾಡಿಕೊಂಡ್ರೆ ನೀವು ರಾಯರ ಪ್ರೀತಿಯಿಂದ ವಂಚಿತರಾಗ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಅಷ್ಟೇ ನೀವು ಅದನ್ನು ಅನುಭವಿಸ್ಬೇಕು. ಈಗ ನಾನು ಹೊಟ್ಟೆ ತುಂಬ ಊಟ ಮಾಡಿದ್ರೆ ನನ್ನ ಹೊಟ್ಟೆ ಖುಷಿಯಾಗಿರುತ್ತೆ, ನಿಮಗೆ ಖುಷಿ ಸಿಗುತ್ತಾ? ನೀವು ಅನುಭವಿಸ್ಬೇಕು. ನಿಮಗೆ ಯಾವ ನೋವಿದೆಯೋ ಆ ನೋವನ್ನು ನೀವು ಹಂಚ್ಕೊಂಡು ನೀವು ರಾಯರ ಹತ್ರ ಪ್ರತಿದಿನ ನಿಮ್ಮನ್ನು ನೀವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ವ್ರತ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಭಾವನೆಗಳನ್ನಾದ್ರೂ ರಾಯರ ಹತ್ರ ಶೇರ್ ಮಾಡಿ. ಪ್ರತಿದಿನ ನಿಮ್ಮ ಅಂತಃಕರಣದಲ್ಲಿ ನಿಮ್ಗೆ ಏನಾಗ್ತಿದೆ ಪ್ರತಿಯೊಂದು ಹೇಳ್ತಾ ಹೋಗಿ. ಆಗ ನಿಮಗೆ ಗೊತ್ತಿಲ್ದಿದ್ದಂಗೆ ರಾಯರು ಸ್ವತಃ ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಕಷ್ಟ ಸುಖದ ಜೊತೆ ಮಿಡಿತಾರೆ. ಅಂದರೆ ಹೆಂಗೆ ಅಂದರೆ ನಿಮಗೆ ಬಂದು ಪ್ರತ್ಯಕ್ಷ ಆಗಿಬಿಟ್ರು, ನೀವು ಇವತ್ತು ಪೂಜೆ ಮಾಡಿಬಿಟ್ಟಿದ್ರೆ ನಾನು ಪ್ರತ್ಯಕ್ಷ ಆಗಿ ಎಲ್ಲ ಕೊಡ್ತೀನಿ ಅಂತ ಯಾವತ್ತೂ ರಾಯರು ಹೇಳಲ್ಲ. ನಿಮಗೆ ಅನುಭವ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ಅವರು ನೀವು ಸುಮ್ಮನೆ ಕುಂತಿರ್ತಾರೆ ಅಂತ ಅಂದ್ಕೊಬಾರ್ದು. ಯತಿಗಳಾಗಿರೋಂಥ ರಾಯರು ಯಾವಾಗಲೂ ನಾವು ಆಡೋ ಮಾತುಗಳನ್ನ ಆಲಿಸ್ತಾ ಇರ್ತಾರೆ. ನಮ್ಮ ಹೃದಯದಲ್ಲಿ ಕೂತಿರ್ತಾರೆ ರಾಯರು. ನಾವು ಆಡೋ ಪ್ರತಿ ಮಾತು ಅವರಿಗೆ ಕೇಳಿಸ್ತಿರುತ್ತೆ, ನಾವು ಮಾಡೋ ಕೆಲಸ ಪ್ರತಿಯೊಂದು ಅವರಿಗೆ ಕಾಣಿಸ್ತಿರುತ್ತೆ. ಅಕಸ್ಮಾತ್ ನಾನೇ ಹೇಳ್ತೀನಿ ಕೇಳಿ, ನನ್ನ ಜೀವನದಲ್ಲಿ ನನ್ನ ರಾಯರು ನಾನು ಮಾಡಿದಂಥ ಎಷ್ಟೋ ತಪ್ಪುಗಳಾಗಿದ್ರು ಆ ತಪ್ಪಿಗೆ ಸ್ವತಃ ರಾಯರು ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಕೊಟ್ಟು ನಮಗೆ ಅದನ್ನು ಸರಿ ಮಾಡ್ಕೊಳ್ಳೋ ಅಂಥ ಮನಸ್ಥಿತಿ ಕೊಡ್ತಾರೆ. ಅದೇ ರೀತಿ ನಾವು ಮಾಡಿದಂಥ ಸೇವೆ ಅವ್ರಿಗೆ ಇಷ್ಟ ಆದರೆ ಹೃದಯ ತುಂಬಿ ಒಪ್ಕೊತಾರೆ, ಮುದ್ದು ಮಾಡ್ತಾರೆ. ಅವರು ಎಷ್ಟು ರೀತಿ ಕಾರುಣ್ಯ ಬೀರ್ತಾರೆ ಅಂದರೆ ನಿಮಗೆ ಅದು ಅನುಭವ ಆಗಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ರಾಯರನ್ನು ಯಾವಾಗಲೂ ಒಪ್ಕೊಳ್ಳೋಕೆ ಹೋಗಿ ಅವರನ್ನು ನೀವು ದೂರ ಇಟ್ಟು ನಮ್ಗೆ ಅವರು ಒಲೆಯಲ್ಲ ಅಂತ ತಿರಸ್ಕಾರ ಮಾಡೋಕ್ಕೆ ಹೋಗ್ಬಿಡಿ. ರಾಯರನ್ನು ಒಪ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನೋಡಿ, ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನಕ್ಕೆ ವಿಶೇಷವಾದ ಮುಹೂರ್ತ ಇದೆ. ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಧ್ಯಾನದಲ್ಲಿ ಕುಳಿತುಕೊಳ್ಳುವುದರಿಂದ ನಿಮಗೆ ಆತ್ಮ ವಿಶ್ಲೇಷಣೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಯಾವಾಗಲೂ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಏಳುವ ವ್ಯಕ್ತಿಗೆ ಉತ್ತಮ ಆರೋಗ್ಯ, ಬುದ್ಧಿ, ಜ್ಞಾನ ಮತ್ತು ಸೌಂದರ್ಯ ಅನ್ನೋದು ಲಭಿಸುತ್ತದೆ. ಒಬ್ಬ ವ್ಯಕ್ತಿಯು ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ಈ ಮೇಲಿನ ಎಲ್ಲ ರೀತಿಯ ಪ್ರಯೋಜನಗಳನ್ನು ನಾವು ಪಡೆಯಬಹುದು. ಅದನ್ನೇ ಸ್ನೇಹಿತರೆ ನಾನು ಹೇಳ್ತಿರೋದು, ರಾಯರಿಗೆ ಇಷ್ಟವಾದ ಸೇವೆ ಅಂದರೆ ಏಕಾದಶಿ ಸೇವೆ ಆಗಿರುತ್ತೆ. ನೋಡಿ, ಇನ್ನೇನು 17ನೇ ತಾರೀಕು ನಿರ್ಜಲ ಏಕಾದಶಿ ಬರ್ತಿದೆ. ನಿಮಗೆ ನಿಜವಾಗ್ಲೂ ರಾಯರು ನಮಗೆ ಒಲಿಬೇಕು. ರಾಯರು ನಮಗೆ ರಾಯರು ನಮಗೆ ಒಲಿಲೇಬೇಕು. ರಾಯರು ನಮಗೆ ನಾವು ಕೇಳಿದ್ದೆಲ್ಲ ಕೊಡಲೇಬೇಕು ಅನ್ನೋ ಮನಸ್ಸಿರೋರು ಖಂಡಿತವಾಗ್ಲೂ ನೀವು ಏಕಾದಶಿ ಆಚರಣೆಗಳನ್ನ ಮಾಡೋವಂಥ ಪ್ರಯತ್ನನ ಮಾಡಿ. ಅದರಲ್ಲೂ ನೋಡಿ, ಏಕಾದಶಿ ಆಚರಣೆ ಬಗ್ಗೆ ನಾನು ಆಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೆ ಅದ್ರ ಲಿಂಕ್ ಬೇಕು ಅಂದರೆ ನಾನು ಹಾಕ್ತೀನಿ. ಮತ್ತು ಯಾವಾಗಲೂ ಅಷ್ಟೇ ಏಕಾದಶಿ ಆಚರಣೆ ಮಾಡಬೇಕು ಅಂದರೆ ನೀವು 3 ದಿನದ ಅನುಷ್ಠಾನನ ನೀವು ಶ್ರಮಪಟ್ಟು ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಯಾವಾಗಲೂ ಅಷ್ಟೇ ದಶಮಿ, ಏಕಾದಶಿ ಮತ್ತು ದ್ವಾದಶಿ 3 ದಿನಗಳನ್ನ ನಾವು ಸೇರಿಸ್ಕೊಂಡು ನಾವು ಆಚರಣೆ ಮಾಡೋ ಅಂಥ ಸಂದರ್ಭ ಇರುತ್ತೆ. ಆದರೆ ಈಗಿನ ಫಾಸ್ಟ್ ಯುಗದಲ್ಲಿ ಜನ್ರೇಷನ್ಗೆ ಜಾಸ್ತಿ ತಾಳ್ಮೆ ಕೊಟ್ಟು ಪೂಜೆ ಪುನಸ್ಕಾರನ ಅಥವಾ ಏಕಾದಶಿ ಆಚರಣೆ ಉಪವಾಸ ಇದ್ದು ಮಾಡೋಷ್ಟು ಸಮಯನೂ ಇಲ್ಲ, ಅವ್ರಿಗೆ ತಾಳ್ಮೆನೂ ಇಲ್ಲ. ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಾವು 3 ದಿನ ಉಪವಾಸ ಇರಬೇಕಾ ಮೇಡಮ್? ಖಂಡಿತವಾಗ್ಲೂ ನಾವು ನೀರು ಕುಡಿಬಾರ್ದಾ? ನಾವು ಅನ್ನ ತಿನ್ಬೋದಾ? ಅಥವಾ ಅನ್ನದ ಬದಲು ಚಪಾತಿ ತಿನ್ಬೋದಾ? ಅಟ್ಲೀಸ್ಟ್ ಒಂದೊತ್ತು ತಿನ್ಬೋದಾ? ನಾವು ಚಪ್ಪಲಿ ಹಾಕೊಂಬಾರ್ದಾ? ನಾವು ಉಪವಾಸ ಇರಬೇಕಾ? ನೆಲದ ಮೇಲೆ ಮಲಗಬೇಕಾ? ಅಥವಾ ಒಂದು ದಿನ ಇದ್ದರೆ ಸಾಕಾ? ನಾನಾ ಪ್ರಶ್ನೆ ಕೇಳ್ತಾ ಇರ್ತೀರ. ಯಾಕಂದರೆ ನಾವು ಯಾವುದೇ ಒಂದು ವ್ರತನ ಮಾಡಬೇಕು ಅಂದರೆ ಪೂರ್ವಿಕರು ಯಾವ ರೀತಿ ನಡ್ಸ್ಕೊಂಬಂದಿರ್ತಾರೋ ಅದೇ ರೀತಿ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೆಲವೊಂದು ಗ್ರಂಥಗಳಲ್ಲಿ ಬರೆದಿರುತ್ತೆ, ನಾವು ಅದ್ರ ತಕ್ಕನಾಗಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವೊಬ್ಬರಿಗೆ 3 ದಿನ ಉಪವಾಸ ಇದ್ದು ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ. ಮಾಡೋ ಅಂಥವ್ರು ನಾವು ಹಣ್ಣು ತಿನ್ಕೊಂಡು
ತಿನ್ಕೊಂಡು ಮಾಡ್ತೀವಿ, ನೀರು ಕುಡ್ಕೊಂಡು ಮಾಡ್ತೀವಿ, ಅವಲಕ್ಕಿ ತಿನ್ಕೊಂಡು ಮಾಡ್ತೀವಿ ಅಂತ ಕೆಲವೊಬ್ಬರು ಮಾಡ್ತಾರೆ. ಅದನ್ನು ಮಾಡೋದಕ್ಕೆ ಅರ್ಥ ಇರೋಲ್ಲ. ಮಾಡಿದ್ರೆ ಒಳ್ಳೆ ಮನಸ್ಸಿಂದ ಕ್ರಮಬದ್ಧವಾಗಿ ಇದ್ದು ಮಾಡಬೇಕಾಗುತ್ತೆ. ಅದನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಜನರಿಗೆ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಇಷ್ಟು ಉಪವಾಸ ಇರಿ, ನೀವು ಅದನ್ನು ತಿನ್ನಿ ಇದನ್ನು ತಿನ್ನಿ ತಿನ್ನಬೇಡಿ ಅಂತ ಹೇಳೋದಕ್ಕೆ ನಮಗೆ ಖಂಡಿತವಾಗ್ಲೂ ಅಧಿಕಾರ ಇರೋದಿಲ್ಲ. ಯಾಕಂದರೆ ಅದು ಭಗವಂತನ ಸೇವೆಗೆ ಮಾಡೋದಕ್ಕೆ ಅವರ ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಯಾವಾಗಲೂ ಅಷ್ಟೇ, ಒಂದು ವ್ರತ ಆಗಿರ್ಬೋದು, ಒಂದು ಪೂಜೆ ಆಗಿರ್ಬೋದು, ಒಂದು ಮಂತ್ರ ಪಠಣ ಆಗಿರ್ಬೋದು, ಅದೆಲ್ಲ ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರುತ್ತೆ. ನೀವು ಯಾವ ರೀತಿ ಭಗವಂತನಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಕೊತೀರ ಅನ್ನೋದ್ರ ಮೇಲೆ ನಿಮ್ಮ ಇಷ್ಟಾರ್ಥಗಳು ನೆರವೇರೋದು. ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ನಾವು ಹೇಳ್ಬೋದು, ಈ ವ್ರತ ಮಾಡಿ ಆ ವ್ರತ ಮಾಡಿ ಇಷ್ಟು ಉಪವಾಸ ಇರಿ, ಹಿಂಗಿರಿ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ. ನೋಡಿ, ಒಬ್ಬೊಬ್ಬರು ಮನೆಗಳಲ್ಲಿ ಎಲ್ಲ ಪರಿಸ್ಥಿತಿಗಳು ಚೆನ್ನಾಗಿರುತ್ತೆ, ಕೆಲವೊಂದು ಮನೆಗಳಲ್ಲಿ ಅದನ್ನೆಲ್ಲ ಮಾಡೋ ಅಂಥದ್ದಿರಲ್ಲ. ಯಾಕಂದರೆ ಕೆಲವೊಬ್ಬರು ಕೂಲಿ ಮಾಡ್ತಾ ಇರ್ತಾರೆ, ಆಚೆ ಕೆಲಸ ಮಾಡ್ತಿರ್ತಾರೆ, ಅವರು ದಿನಪೂರ್ತಿ ಉಪವಾಸ ಇದ್ದು ಮಾಡಬೇಕು ಅಂದಾಗ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು, ನಿಮ್ಮ ಕೈಯಲ್ಲಿ ಆ ಥರದ ಶಕ್ತಿ ಮೀರಿ ನೀವು ವ್ರತಗಳನ್ನ ಮಾಡೋಕ್ಕಾಗಲಿಲ್ಲದಾಗ ನೀವು ರಾಯರಿಗೆ ದಿನನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ನೀವು ಆದಷ್ಟು ನೀವು ಇಲ್ಲೇನು ಮಾಡಬೇಕಾಗಿಲ್ಲ, ಸಮಯ ಅನ್ನೋದು ಕೊಡಿ. ಅಟ್ಲೀಸ್ಟ್ ಅರ್ಧ ಗಂಟೆ ರಾಯರಿಗೋಸ್ಕರ ನಿಮ್ಮ ಜೀವನದಲ್ಲಿ ನೀವು ಏನೇ ಒಂದು ಗುರಿನ ನೀವು ಸಂಪಾದನೆ ಮಾಡಬೇಕು ಅನ್ನೋ ಅಭಿಲಾಷೆ ಇರೋರು ಪ್ರತಿದಿನ ರಾಯರಿಗೆ ಅಂತ ಅರ್ಧ ಗಂಟೆನ ನೀವು ಕೊಡ್ತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ. ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ರಾಯರನ್ನು ನೀವು ಪ್ರಾರ್ಥನೆ ಮಾಡಿ, ಅದರಲ್ಲೂ ನಾನು ಹೇಳ್ಕೊಟ್ಟಂತಹ ಅಕ್ಷರ ಮಾಲಿಕ ಸ್ತೋತ್ರನ ಪ್ರತಿದಿನ ಪ್ರತಿಯೊಬ್ಬರು ಕೂಡ ಹೇಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಹೇಳಕ್ಕೆ ಬರಲಿಲ್ಲ ಅಂತಂದರೆ ಗೂಗಲ್ಗೆ ಹೋಗಿ, ಅಲ್ಲಿ ಹೋದಾಗ ನೀವು ಗುರುರಾಯರ ಅಕ್ಷರ ಮಾಲಿಕ ಸ್ತೋತ್ರ ಅಂತ ನೀವು ಹೊಡೆದಾಗ ಹಾಡು ಬರುತ್ತೆ. ಆ ಹಾಡನ್ನು ನೀವು ಪ್ರತಿದಿನ ಅರ್ಧ ಗಂಟೆ ಕೇಳುವಂಥ ಅಭ್ಯಾಸ ಮಾಡಿ. ಖಂಡಿತವಾಗ್ಲೂ ನೀವು ಅದರಲ್ಲಿ ಎಷ್ಟೋ ನಿಮಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಅಲ್ಲಿ ಪ್ರತಿಯೊಂದು ಪದವು ಗುರುರಾಯರನ್ನು ಎಷ್ಟು ಸ್ಮರಿಸ್ಬೋದು ಅಂದರೆ ನೀವು ಊಹೆನೂ ಮಾಡೋಕ್ಕಾಗಲ್ಲ. ಅಷ್ಟು ಸರಿ ನಾವು ರಾಯರನ್ನು ಪ್ರತಿ ಹಂತದಲ್ಲೂ ನಾವು ಸ್ಮರಣೆ ಮಾಡ್ಬೋದು. ಅಂಥ ವಿಶೇಷವಾದ ಸ್ತೋತ್ರ ಅಕ್ಷರ ಮಾಲಿಕ ಸ್ತೋತ್ರನ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಪಠಿಸೋಂಥ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನಾನು ಗುರುರಾಯರದ್ದು ಬ್ರಹ್ಮ ಮುಹೂರ್ತದಲ್ಲಿ ಗುರುರಾಯರ ಅಕ್ಷರ ಮಾಲಿಕನ ನಾನು ಪ್ರತಿದಿನವೂ ನಾನು ಹೇಳ್ಕೊಂಡಿದ್ದೀನಿ. ಎಷ್ಟೋ ಟೈಮು, ಒಂದು 200-300 ದಿನವೂ ನಾನು ಹೇಳ್ಕೊಂಡಿದ್ದೀನಿ, ಸಂಕಲ್ಪ ಮಾಡ್ಕೊಂಡು ಹೇಳ್ಕೊಂಡಿದ್ದೀನಿ. ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಯಾಕಂದರೆ ನಾನು ಯಾವುದೋ ಒಂದು ಸಮಸ್ಯೆಗಳಲ್ಲಿ ಸಿಲುಕಿದಾಗ ನನಗೆ ಖಂಡಿತವಾಗ್ಲೂ ಯಾರೂ ಸಹಾಯ ಮಾಡಲಿಲ್ಲ. ಸ್ವತಃ ರಾಯರೇ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡಿದ್ದಾರೆ. ರಾಯರೇ ನಿಮಗೆ ಸ್ವತಃ ಕನಸಲ್ಲಿ ಬಂದು ಹೇಳ್ತಾರೆ, ನಿಮ್ಮಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು, ಅಥವಾ ನಿಮ್ಮ ಜೊತೆ ಯಾರು ಇರಬೇಕು ಯಾರು ಇರಬಾರ್ದು, ಪ್ರತಿಯೊಂದು ರಾಯರು ನೋಡ್ಕೊತಾರೆ. ನೋಡಿ, ಇವತ್ತು ನನ್ನ ಜೀವನದಲ್ಲಿ ನನ್ನ ಜೊತೆ ಯಾರು ಇರಬೇಕು ಯಾರು ಇರಬಾರ್ದು, ನಮ್ಮ ಜೊತೆ ಇರೋರು ನಮಗೆ ಒಳ್ಳೆ ಸ್ನೇಹಿತರ ಕೆಟ್ಟ ಸ್ನೇಹಿತರ, ಅಥವಾ ನಮ್ಮ ಜೊತೆ ಇರೋ ಜನ ಒಳ್ಳೆಯವರ ಕೆಟ್ಟವರ, ಪ್ರತಿಯೊಂದು ರಾಯರು ನಿರ್ಧಾರ ಮಾಡ್ತಾರೆ. ನೀವು ಅವ್ರ ಮೇಲೆ ಎಲ್ಲ ಭಾರನೂ ಹಾಕಿ, ನಾವು ನಮಗೆ ಬಂದಿರೋಂಥ ಕಷ್ಟನ ನಾವು ರಾಯರ ಎದುರಿಗೆ ಹೇಳಿ, ರಾಯರಿಗೆ ನಾವು ಮಾಡಬೇಕಾಗಿರೋದು ನಾವು ಸಮಯನ ಕೊಡಬೇಕಾಗುತ್ತೆ. ಸಮಯನ ಕೊಟ್ಟು ನೀವು ರಾಯರಿಗೆ ನಿಮ್ಮನ್ನು ನೀವು ಅರ್ಪಣೆ ಮಾಡಿಕೊಂಡಾಗ ನೀವು ಯಾವೊಂದು ಉದ್ದೇಶಕ್ಕೆ ಮಾಡ್ತಿದ್ದೀರಾ ಅದು ಖಂಡಿತವಾಗ್ಲೂ ಸಫಲ ಆಗುತ್ತೆ ಅಂತ ತಿಳಿಸ್ತೀನಿ. ನೋಡಿ, ನನಗೆ ಗೊತ್ತಿರೋಂಥ ರಾಯರ ವಿಚಾರಗಳನ್ನ ಇನ್ನು ಮುಂದೆ ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಮ ಇಷ್ಟ. ನಿಮಗೆ ಮಾಡೋ ಮನಸ್ಸಿದ್ರೆ ಏಕಾದಶಿ ಆಚರಣೆನ ಮಾಡಿ. ಅದು ನಿಮಗೆ ಶ್ರೇಷ್ಠವಾದದ್ದು. ಗುರುರಾಯರನ್ನು ನಿಮಗೆ ಒಲಿಸ್ಕೊಳ್ಳೋದಕ್ಕೆ ಇರೋವಂಥ ಮುಖ್ಯವಾದದ್ದು ಒಂದು ದಾರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನೀವು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ರಾಯರ ಅಕ್ಷರ ಮಾಲಿಕ ಸ್ತೋತ್ರನ ಕೇಳೋದು ಅಥವಾ ಪಠಣೆ ಮಾಡೋದು. ಅದು ನಮಗೆ ರಾಯರಮ್ಮದು ಅಕ್ಷರ ಮಾಲಿಕ ಸ್ತೋತ್ರ ನಮ್ಮ ಕೈಲಿ ಹೇಳ್ಕೊಳಕ್ಕಾಗಲ್ಲ ಅಂತಂದರೆ ನೀವು ಗಾಯತ್ರಿ ಮಂತ್ರನ ಜಪಿಸ್ಬೋದು. ಅದನ್ನು ನೀವು ಜಪಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಅದೂ ಬರಲಿಲ್ಲ ಅಂದರೆ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಇದನ್ನು ಸಹ ಹೇಳ್ಕೊಬೋದು. ಅದೂ ನಮ್ಮ ಕೈಲಿ ಹೇಳೋಕ್ಕಾಗಲಿಲ್ಲ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೀವು ಬ್ರಹ್ಮ ಮುಹೂರ್ತದಲ್ಲಿ ಅರ್ಧ ಗಂಟೆ ನೀವು ರಾಯರ ಫೋಟೋ ಮುಂದೆ ನೀವು ಜಪಿಸಿದ್ದೆ ಆದರೆ, ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮನ ಮುಖಾಂತರ ನೀವು ರಾಯರನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಮಿರಾಕಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದು ನಿಮಗೆ ಅನುಭವ ಆಗುತ್ತೆ. ನಿಮಗೆ ಅನುಭವ ಆದಾಗ ನೀವು ಮತ್ತೊಬ್ಬರಿಗೂ ಕೂಡ ಅದನ್ನು
ಅದನ್ನು ಶೇರ್ ಮಾಡ್ಬೋದು. ಯಾಕಂದರೆ ಅದು ನಿಮ್ಮಲ್ಲಿ ನಿಮ್ಮ ರೀತಿಯಲ್ಲಿ ಅನುಭವ ಆದಾಗ ಮಾತ್ರ ಅದಕ್ಕೊಂದು ರೂಪ, ಅದಕ್ಕೊಂದು ಬೆಲೆ ಸಿಕ್ಕುತ್ತೆ. ನಾವು ಹೇಳಿದಾಗ ಅದು ಸುಮ್ಮನೆ ಏನೋ ಹೇಳ್ತಾರೆ ಅಂತ ನಿಮ್ಗೆ ಅನಿಸುತ್ತೆ. ಯಾಕಂದರೆ ಹೊಟ್ಟೆ ಹಸಿವಾದಾಗ ನೀವು ಊಟ ಮಾಡಿದ್ರೆ ಮಾತ್ರ ನಿಮಗೆ ತೃಪ್ತಿ ಸಿಗುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿರೋ ಅಂಥ ದಾಹ ಇರ್ಬೋದು, ಕಷ್ಟ ಇರ್ಬೋದು, ನೋವಿರ್ಬೋದು, ಅದಕ್ಕೆಲ್ಲ ಪರಿಪೂರ್ಣವಾದ ಬೆಲೆ ಸಿಗಬೇಕು ಅಂದರೆ ನೀವು ಸ್ವತಃ ಕಷ್ಟಪಟ್ಟು ನೀವು ರಾಯರನ್ನ ಹತ್ರ ಮಾಡ್ಕೊಳ್ಳೋ ಅಂಥದ್ದು ಒಂದು ದಾರಿನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಈ ಬ್ರಹ್ಮ ಮುಹೂರ್ತದಲ್ಲಿ ರಾಯರನ್ನ ಸೇವೆ ಮಾಡೋ ಅಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ನನಗೆ ಯಾಕೋ ಒಂದು ಸ್ವಲ್ಪ ವಾಯ್ಸು ಸ್ವಲ್ಪ ಕಷ್ಟ ಆಯಿತು ಮಾತಾಡೋದಕ್ಕೆ. ಅದ್ರ ಮಧ್ಯದಲ್ಲಿ ಏನಾದ್ರೂ ನಾನು ಸರಿಯಾಗಿ ನನ್ನ ವಾಯ್ಸೆಲ್ಲ ಕೇಳಿಸಿಲ್ಲ ಅಂದರೆ, ಒಂದು ಪದ ಬಳಸೋಂಥ ರೀತಿಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದರೆ ದಯವಿಟ್ಟು ಕ್ಷಮಿಸಿ ಅಂತ ನಾನು ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಹೊಸದಾಗಿ ಯಾರೇ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಪ್ರೋತ್ಸಾಹ ಬೇಕಾಗಿದೆ ದಯವಿಟ್ಟು. ಯಾಕಂದರೆ ನೀವು ನೋಡೋವಂಥ ವಿಡಿಯೋ ಇರ್ಬೋದು ಅಥವಾ ನಾನು ತಿಳಿಸೋಂಥ ವಿಚಾರಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇದ್ದಾಗ ನನಗೂ ಮತ್ತಷ್ಟು ಮಾಡಬೇಕು ಅನ್ನೋ ಹಂಬಲ ಜಾಸ್ತಿ ಇರುತ್ತೆ. ನೀವು ಪ್ರೋತ್ಸಾಹ ಕೊಟ್ಟರೆ ತಾನೇ ನಾನು ನನ್ನಲ್ಲಿರೋ ಅಂಥದ್ದು ಏನೋ ಒಂದು ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಥವಾ ನಾನು ಬೇರೆಯವ್ರ ಹತ್ರ ತಿಳ್ಕೊಂಡು ಏನೋ ನನಗೆ ಗೊತ್ತಿರೋಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನಾನು ಏನು ದೊಡ್ಡ ಜ್ಯೋತಿಷಿ ಅಲ್ಲ, ಅಥವಾ ನನಗೆ ಗೊತ್ತಿರೋಂಥ ವಿಚಾರಗಳನ್ನ ನಾನು ಒಬ್ಬರಿಗೆ ತಿಳಿಸಿದಾಗ ಅದರಿಂದ ರಾಯರದೊಂದು ಸೇವೆ ಮಾಡ್ತಾ ಇದ್ದೀನಿ. ರಾಯರಿಗೆ ಖುಷಿ ಆಗೋಂಥ ಒಂದು ಕೆಲಸನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದರಲ್ಲಿ ಯಾವುದೇ ರೀತಿ ಸ್ವಾರ್ಥ ಇಲ್ಲ, ಯಾವುದೇ ರೀತಿ ಬೇರೆಯವರಿಗೆ ನಾನು ಮೆಚ್ಚೋಕ್ಕೆ ಖಂಡಿತವಾಗ್ಲೂ ಬರ್ತಾ ಇಲ್ಲ. ಯಾಕಂದರೆ ನಾವು ಯಾವಾಗಲೂ ಅಷ್ಟೇ ಭಗವಂತನ ಸೇವೆ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಯಾವುದಾದ್ರೂ ಒಂದು ದಾರಿನ ನಾವು ಹುಡ್ಕೊಬೇಕಾಗುತ್ತೆ. ನನಗೆ ಸಿಕ್ಕಿರೋವಂಥ ಈ ಪ್ಲ್ಯಾಟ್ಫಾರ್ಮ್ನ ನಾನು ಈ ರೀತಿ ಉಪಯೋಗಿಸ್ಕೊತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.